ಬಂದಿರುವಂತ ಎಲ್ಲ ಹಿರಿಯರಿಗೂ ನಮಸ್ಕಾರ. ನಮ್ಮ ಇಡೀ ವಾಣಿಜ್ಯ ಮಂಡಳಿ ಇಲ್ಲಿದೆ. ನಾವೆಲ್ಲ ಒಂದೇ, ನಾವೆಲ್ಲ ಸತ್ಯಪ್ರಕಾಶ್ ಅವ್ರ ಜೊತೆ ಇದ್ದೀವಿ, ಕನ್ನಡ ಚಿತ್ರ ಜೊತೆ ಇದ್ದೀವಿ, ತೋರ್ಸೋಕ್ ಬಂದಿದ್ದೀವಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆಲ್ಲರಿಗೂ ಕೂಡ. ದುನಿಯಾ ವಿಜಯ್ ಸರ್ ಜೊತೆ ಮೊದಲ ಬಾರಿಗೆ ನಾನು ದುನಿಯಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನುವ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಬಹಳ ಹೆಮ್ಮೆ ಅನಿಸುತ್ತೆ. ರತನ್ಯ ಅವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅಭಿನಯಿಸಿದ್ದೆ. ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳು ರತನ್ಯ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಂಡರ್ಫುಲ್ ಆಪರ್ಚುನಿಟಿ. ಇದೊಂದು ನೆಲದ ಕತೆ. ನನಗೆ ಬಹಳ ಇಷ್ಟ ಅಂತ ಹೇಳಿದ್ರೆ ಜಡೇಶ್ ಹಂಪಿ ಅವರ ಯೋಚನೆ ಮತ್ತು ವಿಜಯ್ ಸರ್ ಸಾಮಾಜಿಕ ಕಳಕಳಿ ಏನಿದೆ, ಎಲ್ಲರೂ ಸಮಾನರು, ಎಲ್ಲರಿಗೂ ಕೂಡ ಮೂಲ ವ್ಯವಸ್ಥೆಗಳು ಸಿಕ್ಕಬೇಕು ಅನ್ನುವುದು ಅವರ ಹೋರಾಟ. ವೈಯಕ್ತಿಕವಾಗಿ ಕೂಡ ಅವರ ಹೋರಾಟ ಇದೆ. ಎಲ್ಲರೂ ಕೂಡ ಸಮಾನರು, ಸಮಾನತೆಯನ್ನು ಸಾರುವ ಸಂದೇಶ ಜಡೇಶ್ ಹಂಪಿಯವರ ಕತೆ. ಅದ್ಭುತವಾದ ಕತೆ, ಮಣ್ಣಿನ ಕತೆ. ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತವರು ಕನ್ನಡದ ಸಲಗ ಬಲ ಭೀಮ ವಿಜಯ್ ಅವರು. ಒಂದು ನಿಮಿಷ ಸರ್, ಒಂದು ನಿಮಿಷ. ಸಾರಿ, ನಾನು ಈ ಕಡೆ ಇದ್ದೀನಿ, ಇಂಟರಪ್ಟ್ ಮಾಡ್ತೇನೆ. ಉಮಾಶ್ರಮ ಇಲ್ಲೇ ಲಾಕ್ ಆಗಿದ್ದಾರೆ. ದಯವಿಟ್ಟು 3 ವೆಹಿಕಲ್ಸ್ ಅಲ್ಲಿ ಯಾರ್ದೋ ಅಡ್ಡ ಹಾಕ್ಬಿಟ್ಟಿದ್ದೀರಾ, ತೆಗೆದ್ಬಿಡಿ. ಫೋರ್ಡ್ ಗಾಡಿ ಮಾಡಿ ಒಂದು ಕಥೆಯನ್ನು, ಮಣ್ಣಿನ ಕಥೆಯನ್ನ ಮತ್ತೆ ಬರೋದ್ರ ಮೂಲಕ ಅವ್ರ ಮಗನಿಗೆ, ಮಗ ನೀನು ಲ್ಯಾಂಡ್ ಮಾಡ್ಕೊಂಡು ಇರಬೇಡ, ಸಿನಿಮಾ ಲ್ಯಾಂಡ್ ಅಲ್ಲಿ ಇರಬೇಕು ಅಂತ ಮಗನ್ನ ಕರ್ಕೊಂಡು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಿಡ್ತಾ ಇದ್ದಾರೆ. ಅವ್ರಿಗೆ ಶುಭವನ್ನ ಕೋರ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ದಾಖಲೆಗಳನ್ನ ಮುರಿಯಲಿ. ಆದಷ್ಟು ಸಮಾನತೆ ಸಂದೇಶವನ್ನು ಸಾರುವಂತ ಪ್ರಯತ್ನ ಎಲ್ರಿಗೂ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಜಡೇಶ್ ಹಂಪಿ ಅವರಿಗೆ, ವಿಜಯ್ ಸಾರಿಗೆ, ಅಚ್ಚು ಮೇಡಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ. ತುಂಬಾ ದಿನ ಆದ್ಮೇಲೆ ನೈಪಥ್ಯದಲ್ಲಿದ್ದ ನನ್ನನ್ನು ಕರ್ಕೊಂಡ್ಬಂದು ಒಂದು ಒಳ್ಳೆ ಪಾತ್ರದಲ್ಲಿ ಜಡೇಶ್ ಅವರು, ವಿಜಯ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲಿ ಬೇರೆ ತರದ ಮಿತ್ರರನ್ನ ನೀವು ನೋಡ್ತೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಧನ್ಯವಾದಗಳು 3 ಜನಕ್ಕೆ.